ಹೆಂಗೆ ಅಂತ ನಿನ್ ಮಗಳು ಯಾರು ಅನ್ಕೊಂಡಿದ್ಯಾ ನೀನು? ಪ್ರೀತಿ ಬಾಳ ಸಂತೋಷ ಕಣಮ್ಮ. ನೀನಂತೂ ಟ್ಯಾಲೆಂಟ್ ಅಂದ್ರೆ ಟ್ಯಾಲೆಂಟ್ ಬಿಡು. ಇಷ್ಟೊಂದು ಟ್ಯಾಲೆಂಟ್ ಮಾಡಿ ಅಚ್ಚು ಮಾತು ಕೇಳ್ದೆ ನೀನು ಹೋಗಿ ಬೀಜ ತಂದು ಹಾಕಿದ್ದಕ್ಕೆ ಇಷ್ಟೊಂದು ತರಕಾರಿ ಬಂದಿರೋದು. ಇಲ್ಲಿ ನೋಡಿ, ಇಲ್ಲಿ ಅಚ್ಚು ಕೊಟ್ಟಿದ್ ಬೀಜ. ನನಗಂತೂ ಆ ಗಿಡ ಎಲ್ಲ ನೋಡುವಾಗ ನಗು ಬರುತ್ತೆ ಕಣಮ್ಮ. ಇನ್ನು ಬೆಳಿತಾ ಇದೆ ಬೆಳಿತಾನೇ ಇದಾವೆ. ನಮ್ ಗಿಡ ಎಲ್ಲ ನೋಡಿ ಎಷ್ಟೊಂದು ತರಕಾರಿ ಬಿಟ್ಟಿದೆ ಅಂತ. ಅವಳಿಗಂತೂ ಇಲ್ಲಿ ಬಂದಾಗಲ್ಲ ಯಾವಾಗ ನೋಡಿದ್ರೆ ನೋಡ್ಕೊಂಡೇ ಹೋಗ್ತಾಳಮ್ಮ. ನೋಡಿ ಹೊಟ್ಟೆ ಉರಿ ಪಡ್ತಾಳ ದುರ್ಗಾ. ಓ ಪ್ರೀತಿ, ನಾನ್ ಬಾಳ ಸಮಯ ನೋಡಿದೀನಿ. ಇರ್ಲಿ ಬಿಡು, ಅಕ್ಕಪಕ್ಕದಲ್ಲಿ ಇರುವಾಗ ನೋಡ್ತಾರಲ್ಲ, ನೋಡಿ ಹೊಟ್ಟೆ ಉರಿ ಪಟ್ಕೊಂಡ್ಲಿ. ನಮ್ಗೆ ತರಕಾರಿ ಬಂದಿದೆಯಲ್ಲ, ಬಾ ತರಕಾರಿ ಇಟ್ಕೊಂಡೋಗಿ ಏನಾದ್ರೂ ಸಾರು ಮಾಡಿ ತಿನ್ನೋಣ. ಮಕ್ಕಳು ಬರೋಷ್ಟಲ್ಲಿ ಎಲ್ಲ ತರಕಾರಿ ಎಲ್ಲ ಮಾಡಿಡೋಣ. ಕಣಮ್ಮ, ಜೂಲಿ ಬರೋಷ್ಟಲ್ಲಿ ಸ್ವಲ್ಪ ತರಕಾರಿಯಲ್ಲಿ ಏನಾದ್ರೂ ಮಾಡಿಡ್ಬೇಕು. ಕ್ಯಾರೆಟ್ ಹಲ್ವಾ ಮಾಡಮ್ಮ. ಆಯ್ತು ಪ್ರೀತಿ, ಹಂಗೆ ಮಾಡೋಣ. ಬಾ ತೆಗಿ, ತರಕಾರಿ ಎಲ್ಲ ಸ್ವಲ್ಪ ತಗೊಂಡೋಗಿ ನಮ್ಗೆ ಬೇಕಾಗಿದ್ದನ್ನು ನಾವು ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ನಾಳೆ ಬಂದು ಎಲ್ಲ ತರಕಾರಿ ಇಟ್ಕೊಂಡೋಗಿ ಫ್ರೆಶ್ ಆಗಿ ಮಾರ್ಕೆಟಲ್ಲಿ ಹಾಕಿ ವ್ಯಾಪಾರ ಮಾಡ್ಬಿಡೋಣ. ಹೂನಮ್ಮ, ಒಳ್ಳೆ ಐಡಿಯಾ. ಸರಿ ಬಾ. ಅಯ್ಯೋ 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 ಅಯ್ಯೋ, ಎಷ್ಟೊಂದು ತರಕಾರಿ ಬೆಳೆದಿದ್ದಾವೆ. ಇವನ್ನೆಲ್ಲ ನೋಡುವಾಗ ಬಹಳ ಆಸೆ ಆಗ್ತದೆ ಎಲ್ಲ ಕಿತ್ಕೊಂಡು ಹೋಗ್ಬೇಕು ಅಂತ. ಇವಳ ಮನೆ ಅಂತ ನಾನು ಕಿತ್ಕೊಂಡೋಗಿ ಮಾಡದ? ಶೀ, ಬೇಡ. ಅಯ್ಯೋ, ಅಮ್ಮ ಮಗಳು ಇಲ್ಲೇ ಇದ್ದಾರ. ಸದ್ಯ ನಾನು ತರಕಾರಿ ಕೀಳಕ್ ಹೋಗ್ಲಿಲ್ಲ. ನಮ್ಗೆ ಯಾಕೆ, ಇವಳು ಬೆಳೆಸಿರೋಂಥ ತರಕಾರಿ ನನ್ಗ ಹಂಗಂತ ಯೋಚನೆ ಮಾಡಿದಿಕ್ಕಾಯ್ತು. ಸುಮ್ಕೆ ಹೋಗಿ ಕೈ ಇಟ್ಟಿದ್ದೆ ಅಂದ್ರೆ ನೋಡ್ತಾ ಇದ್ರು, ಮತ್ ಜಗಳಕ್ ಬರ್ತಾ ಇದ್ರು. ಚಾಚಾ, ನಮ್ಗಂತೂ ಇವ್ ತರಕಾರಿನೇ ಬೇಡ. ನಾವಿನ್ ತೀರ್ ನಿಕ್ಕೊಳ್ಳೋಣ. ಅಮ್ಮ, ಹೋಗೋ ದಾರಿಯಲ್ಲಿ ಕೊಂಡ್ಕೊಂಡವರು ಕಣ್ಣಿಡಂಗೆ ನಿಂತ್ಕೊಂಡಿರ್ತಾರೆ. ಹುಷಾರಾಗಿ ಗೋಣಿನ ಗಟ್ಟಿಯಾಗಿ ಇಟ್ಕೊಂಡು ತಗೊಂಡೋಗಮ್ಮ. ನಾವ್ ಇಷ್ಟೊಂದು ತರಕಾರಿನ ಕಿತ್ತಿದೀವಿ ಅಂತ ನೋಡಿದ್ರೆ ಕೊಂಡ್ನಿಟ್ಬಿಡ್ತಾರೆ. ಮತ್ತೆ ನಮ್ಗೆ ಹೊಟ್ಟೆ ನೋವು ಬರುತ್ತೆ ತಿನ್ನುವಾಗ. ನೀನು ಸೆರಗನ್ನ ಹಾಕಿ ಮುಚ್ಚಿ ತಗೊಂಡೋಗಮ್ಮ. ಪ್ರೀತಿ, ಕಣ್ಣಿಟ್ರೆ ಇಡ್ಲಿ ಬಿಡು, ನಮ್ಗೇನು, ನಾವು ಬೆಳೆಸಿರೋಂಥ ತರಕಾರಿ ತಗೊಂಡೋಗ್ತಾ ಇದೀವಿ. ಯಾರ್ ಕಣ್ಣಿಟ್ರೆ ಏನಾಗತ್ತೆ? ನಡಿ ಹೋಗೋಣ. ಹೂ ಕಣ್ಣಮ್ಮ, ನೀನ್ ಹೇಳೋದನ್ನು ಸರಿ. ಸರಿ ನಡಿ, ನೋಡಿ ಹೊಟ್ಟೆ ಉರಿ ಪಡ್ಕೊಂಡ್ಲಿ. ಅಮ್ಮ, ಆ ತರಕಾರಿ ಗೋಣಿ ನನ್ನ ಹತ್ರ ಕೊಡು. ಆಗೋ ಪ್ರೀತಿ, ಇಷ್ಟೊಂದು ತರಕಾರಿ ಎತ್ತಕ್ಕೆ ಆಗ್ಲಿಲ್ಲ ನನ್ಗಂತೂ. ನೀನೇ ಇಟ್ಕೊಂಬ. ಓನಮ್ಮ, ನಡಿ ಮುಂದೆ.
ಬಡ್ಸಂಗಿ ಇವಳು ಮಕ ನೋಡಿದ್ರೇನೆ ಮೊದ್ಲೇ ಹೊಟ್ಟೆ ಉರಿ ಆಗತ್ತೆ. ಅದ್ರಲ್ಲಿ ಈ ತರ ತರಕಾರಿ ಎಲ್ಲ ಹಾಕೊಂಡು ಬೆಳೆಯುವಾಗ ನನ್ಗಂತೂ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಇವನ್ನೆಲ್ಲ ನೋಡುವಾಗ ಬಹಳ ಹೊಟ್ಟೆ ಉರಿ ಆಗ್ತಾ ಇದಾವೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಗೇಮ್ ಏನಂತ ಹೇಳಿದ್ರೆ ಈ 4 ಪೆಟ್ಟಿಗೆಯಲ್ಲಿ ಯಾವ್ದಾದ್ರು ಒಂದು ಪೆಟ್ಟಿಗೆಯಲ್ಲಿ ನಾನು ಬಾರ್ಬಿನ ಹೈಡ್ ಮಾಡಿಟ್ಟಿದ್ದೀನಿ. ಯಾವ ಪೆಟ್ಟಿಗೆಯಲ್ಲಿ ಅಂತ ಕರೆಕ್ಟ್ ಆಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ವಿಡಿಯೋ ಕೊನೆಯಲ್ಲಿ ಆನ್ಸರ್ ಏನಂತ ತೋರಿಸ್ತೀನಿ. ಅರೆ ಸ್ವೀಟ್ ಇದಕ್ಕೂ ಹಾಕ ಏನು ಮೊನ್ನೆದು ಹೊಲ್ದು ಕೊಟ್ಟಿದ್ದು ಚೆನ್ನಾಗೈತೆ. ಬ್ಲೌಸು ಕರೆಕ್ಟ್ ಆಗಿದೆ ನಿಮ್ಗೆ? ಹ್ಞೂ ಕಣಮ್ಮ ಬಾನು ಚೆನ್ನಾಗಿ ಹೊಲ್ಕೊಟ್ಟಿದ್ಯಾ ಬಿಡು. ಅದಕ್ಕೆ ನಾನು ಮತ್ತೆ ಒಂದು ಸೀರೆನ ತಗೊಂಬಂದಿದ್ದೀನಿ. ಇದನ್ನ ಚೆನ್ನಾಗಿ ಹೊಲ್ಕೊಟ್ಬಿಡು ಆಯ್ತಾ. ಬ್ಲೌಸು ಸೇಮ್ ಅದೇ ಕಲರಲ್ಲೇ ಬಂದಿದೆ ನೋಡು. ನೀನು ಸ್ವಲ್ಪ ಬಿಚ್ ನೋಡು, ತುಂಬಾ ಬಟ್ಟೆ ಇದೆ ಸೀರೆಯಲ್ಲಿ ಅಂತಂದ್ಬಿಟ್ಟು ಕಟ್ ಮಾಡ್ಕೊಂಬೇಡ. ಬ್ಲೌಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋ. ಸ್ವಲ್ಪ ಕಡಿಮೆ ತಗೊಂಡ್ರೇನು ಪರವಾಗಿಲ್ಲ, ಸೀರೆ ಸ್ವಲ್ಪ ಉದ್ದ ಇರಬೇಕು. ನನಗೆ ಸಾಕಾಗಲ್ಲ ಕಣಮ್ಮ, ಅದಕ್ಕೆ ಹೇಳ್ತಿದ್ದೀನಿ ಬಾನು. ಅಕ್ಕ ನೋಡ್ರಿ, ಹಂಗೆ ಎಲ್ಲ ನಾನು ಕಟ್ ಮಾಡ್ಕೊಳೋದಿಲ್ಲ. ನಮ್ದಕ್ಕೆ ಎಷ್ಟು ಬೇಕು ಬ್ಲೌಸ್ಗೆ ಅಷ್ಟೇ ಮಾತ್ರ ಕಟ್ ಮಾಡ್ಕೊಳ್ಳೋದು. ನಿಮ್ದಕ್ಕೆ ದಪ್ಪ ಇರೋರ್ಗೆ ಎಲ್ಲ ಎಷ್ಟು ಕಷ್ಟ ಐತೆ ಸೀರೆ ಉಟ್ಕೊಳ್ಳೋಕೆ ಅಂತ ನಮ್ದಕ್ಕೆ ಎಲ್ಲ ಅದು ಗೊತ್ತೈತೆ ಬಿಡ್ರಿ. ನೀವು ಏನು ಟೆನ್ಷನ್ಗೆ ಮಾಡ್ಕೊಂಬೇಡ್ರಿ. ನಾನು ಸ್ವಲ್ಪಗೆ ಬಟ್ಟೆ ಕಟ್ ಮಾಡ್ಕೊಂಡು ಬ್ಲೌಸ್ಗೆ ಹೊಲಿತೀನಿ. ಬೇಕಾದ್ರೆ ಈಗ ಕಟ್ ಮಾಡ್ಕೊಳ್ಳಿ. ಇಲ್ಲ ಬಿಡು ಬಾನು, ನೀನು ಆರಾಮಾಗಿ ಕಟ್ ಮಾಡಿ ಹೊಲ್ಕೊಡು. ಈಗೇನು ಅರ್ಜೆಂಟ್ ಇಲ್ಲ. ನಾಗರ ಪಂಚಮಿ ಕೊಟ್ಟೇನು ಆಗತ್ತೆ ಆಯ್ತಾ. ಓದೇನ್ ಬಾನು ಹಂಗ್ ಬಾಯ್ ತರ್ಕೊಂಡು ನೋಡ್ತಾ ಇದೀಯಾ, ಏನಾಯ್ತು? ಅಲ್ಲ ಏನು ಅಕ್ಕ ಹಿಂಗೆ ಹೇಳ್ತಾ ಇದ್ದೀರಾ? ನಾಗರದು ಪಂಚಮಿ ಐತೆ, ಅದು ಯಾವಾಗ? ನಾಳೆಗೆ ನಾಗರದು ಪಂಚಮಿ ಐತೆ. ಈಗ ನೀವು ತಂದ್ಕೊಟ್ಬಿಟ್ಟು ಆರಾಮಿಗೆ ಹೊಲಿದು ಕೊಡು ಅಂತ ಹೇಳ್ತಾ ಇದ್ದೀರಾ. ಅದು ಹೆಂಗೆ ಕೊಡಕ್ಕೆ ಆಗತ್ತೆ? ನಾಳೆಗೆ ಅಂದ್ರೆ ಇವತ್ತೇ ಕಟ್ ಮಾಡಿ ಹೊಲಿಬೇಕು ಅಲ್ಲ? ಅಯ್ಯೋ ಶಿವನೇ, ಏನ್ ಹೇಳ್ತಾ ಇದೀಯ ಬಾನು? ನಾಳೆನೇ ನಾಗರ ಪಂಚಮಿನ? ನನಗೆ ಗೊತ್ತಿಲ್ಲಲ್ಲ. ನಾನು 4-5 ದಿನ ಬಿಟ್ಟಿದೆ ಅನ್ಕೊಂಡಿದ್ದೆ. ನೀನ್ ನಾಳೆ ಅಂತ ಹೇಳ್ತಾ ಇದೀಯ. ಏನ್ ನಿಂಗೇನ್ ಗೊತ್ತಿಲ್ವಾ? ಅಕ್ಕ ಏನು ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ದಕ್ಕೆ ಅದು ಗೊತ್ತಿರ್ಬೇಕು. ನಂದಕ್ಕೆ ಗೊತ್ತಿದೆ ಅಂದ್ರೆ ನಿಮ್ಗೆ ಏನು ಹೇಳೋದು ನನಗೆ ಏನು ಅರ್ಥ ಆಗ್ತಾ ಇಲ್ಲ. ನಮ್ದಕ್ಕೆ ಹತ್ರ ಬರೋದು ಜನ ಅಲ್ಲ, ನಾಗರದು ಪಂಚಮಿ ಐತೆ ಅಲ್ಲ, ಅದಕ್ಕೆ 4 ಜನ ಇವತ್ತು ಬಟ್ಟೆ ತಗೊಂಡು ಹೋಗಿದ್ದಾರೆ. ನೀವು ಏನು ಹಿಂಗೆ ಹೇಳ್ತಾ ಇದ್ದೀರಾ? ನಾಳೆಗೆ ಆಯ್ತಂತೆ ನಾಗರದು ಪಂಚಮಿ. ನೀವು ಹೋಗಿ ಕ್ಯಾಲೆಂಡರ್ಗೆ ಐತೆ ಅಲ್ಲ ಅದರಲ್ಲಿ ನೋಡ್ರಿ. ನೀವು ಹಿಂಗೆ ಹೇಳಿದ್ರೆ ಹೆಂಗೆ? ನನಗೆ ಒಂದು ವೇಳೆ ಗೊತ್ತಿಲ್ಲ ಅಂದಿದ್ರೆ ನಾನು ಸುಮ್ಕೆ ಹೇಳ್ತಾ ಇದ್ದೆ. ಈಗ ನಂದಕ್ಕೆ ಎಲ್ಲ ಬಟ್ಟೆ ಖಾಲಿ ಆಗೈತೆ. ನಾನು ಈಗ ನಿಮ್ಗೆ ಹೊಲ್ಕೊಡ್ತೀನಿ. ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗ್ರಿ. ನನಗೆ ಒಂದು 20 ರೂಪಾಯಿಗೆ ಜಾಸ್ತಿ ಕೊಡ್ರಿ ಸಾಕು. ಏನು ಅಂತೀರಾ? ಒಂಗಂತಿಯೇನ ಮಾರಾಗಿತಿ, ನನಗೆ ನೋಡು ಗೊತ್ತಿಲ್ಲ. ಅದೇ ನನಗೆ ಗೊತ್ತಿಲ್ಲದೆ ಹೋಯ್ತು. ಸರಿ ಸರಿ ಆಯ್ತು, ಚೆನ್ನಾಗಿ ಹೊಲ್ಕೊಡು. ಅರ್ಜೆಂಟ್ ಅಲ್ಲಿ ಏನಾದ್ರೂ ಹಾಳಿಗೆ ಮಾಡಿಟ್ಟಿದ್ಯಾ? 20 ರೂಪಾಯಿ 30 ರೂಪಾಯಿನೇ ಕೊಡ್ತೀನಿ, ಸರಿನಾ? ಏನ್ ಜಲ್ದಕ್ಕೂ ಹಾಕ. ನಿಮ್ದಕ್ಕೆ ಏನು ಟೆನ್ಷನ್ಗೆ ಮಾಡ್ಕೋಬೇಡ್ರಿ. ನಮ್ದಕ್ಕೆ ಈಗ ಬಟ್ಟೆಗೆ ಖಾಲಿ ಆಗಿತ್ತೆ. ನಾನು ಅರ್ಜೆಂಟ್ಗೆ ಮಾಡ್ಕೊಂಡು ಹೊಲಿಯಲ್ಲ, ಆರಾಮಾಗೆ ಹೊಲಿತೀನಿ ಆಯ್ತಾ. ನಿಮ್ದಕ್ಕೆ ಸೈಜ್ಗೆ ಬಟ್ಟೆ ಇದೆ ನನ್ನ ಹತ್ರ, ಅದನ್ನೇ ಇಟ್ಕೊಂಡು ಹೊಲಿತೀನಿ ಆಯ್ತಾ. ಏನು ನನ್ ಸೈಜಿನ ಬಟ್ಟೆನಾ? ಏನ್ ಹೇಳ್ತಾ ಇದ್ಯಾ? ನೀನ್ ಯಾಕೆ ಇಟ್ಕೊಂಡಿದ್ಯಾ ಅದನ್ನ? ಕೊಡು. ನಾನ್ ಕೇಳೋಣ ಅಂತ ಇದ್ದೆ. ಮೊನ್ನೆ ಬಟ್ಟೆ ತಗೊಂಡು ಹೋಗುವಾಗ ಅಳತೆ ಕೊಟ್ಟು ಬಟ್ಟೆನೇ ಇರ್ಲಿಲ್ಲ. ಅರೆ ಏನ್ ಜಲ್ದಕ್ಕೂ ಹಾಕ. ನಿಮ್ದಕ್ಕೆ ಏನು ವಾರಕ್ಕೆ 2 ಬ್ಲೌಸ್ಗೆ ಹೊಲ್ಕೊಳ್ತೀರಾ? ಮತ್ತೆ ಯಾಕೆ ಅಳತೆಗೆ ಬ್ಲೌಸ್ ಮನೆಗೆ ತಗೊಂಡು ಹೋಗೋದು? ಅದಕ್ಕೆ ನಾನೇ ಇಟ್ಕೊಂಡ್ಬಿಟ್ಟೆ. ಅಮ್ಮ ತಾಯಿ ಬಹಳ ಬುದ್ಧಿವಂತೆ ಬಾನು ನೀನು. ಈ ಬ್ಲೌಸ್ ಹೊಲ್ದ್ಮೇಲೆ ಅದ್ರೊಟ್ಟಿಗೆ ಅಳತೆ ಬ್ಲೌಸ್ ಕೊಟ್ಬಿಡು. ನನ್ಗೆ ಮರ್ತ ಬಿಡುತ್ತೆ ನೋಡು, ಅದಕ್ಕೆ ಹೇಳ್ತಾ ಇದೀನಿ. ಮತ್ತೆ ಬೇಕಾದ್ರೆ ಬಟ್ಟೆ ತಂದ್ರೆ ನಾನು ಬ್ಲೌಸ್ ತಂದು ಕೊಡ್ತೀನಿ, ಅಳತೆ ಬ್ಲೌಸ್. ಹಂಗೆ ಅಂತೀರಾ? ಸರಿ ಬಿಡ್ರಿ, ಕೊಡ್ತೀನಿ. ಸರಿ ಬಾನು, ಬರ್ತೀನಿ ನಾನು. ಆಯ್ತು ಅಕ್ಕ, ನಾನು ಸಂಜೆಗೆ ಫೋನ್ಗೆ ಮಾಡ್ತೀನಿ. ಬಂದು ಬಟ್ಟೆ ತಗೊಂಡು ಹೋಗ್ರಿ. ಮತ್ತೆ ನಾಳೆ ಹಾಕೋದಿಕ್ಕೆ ಬೇಕಲ್ಲ. ಆಯ್ತಾಯ್ತು ಬಾನು. ಅರೆ ಇದು ಯಾಕೆ ಇಲ್ಲಿಗೆ ಬಂತು? ಇದು ದೊಡ್ಡ ಹಣಸಿನ್ಗೆ ಕೇಸ್ ಐತೆ. ಲಕ್ಷ್ಮಿದಕ್ಕೂ ಅಕ್ಕ ಹೇಳಿ ಏನು ಅಂತ. ಬಾನು ಏನೂ ಇಲ್ಲ ಕಣಮ್ಮ, ಒಂಚೂರು ಸಹಾಯ ಆಗ್ಬೇಕಾಗಿತ್ತು ನಿನ್ನ ಹತ್ರ, ಅದಕ್ಕೆ ಕಣಮ್ಮ ನಾನು ಬಂದೆ. ಅರೆ ಲಕ್ಷ್ಮಿದಕ್ಕೂ ಹಾಕ ನೋಡ್ರಿ, ಇಲ್ಲಿ ನನ್ನ ಹತ್ರ ಬಟ್ಟೆ ಹೊಲಿಯೋದು ಐತೆ ಅಲ್ಲ, ಅದು ಸಹಾಯಗೆ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳ್ರಿ, ನಾನು ಮಾಡ್ಕೊಡ್ತೀನಿ. ಅದು ಮಾತ್ರ ನಾನು ನಿಮ್ಗೆ ಆಗೋದಿಲ್ಲ ಮಾಡಕ್ಕೆ. ಬಾನು ಹಂಗಲ್ಲ ಹೇಳ್ಬೇಡ ಕಣವ, ಒಂಚೂರು ಸಹಾಯ ಮಾಡು. ಒಂದ್ ಬಟ್ಟೆ ತಂದಿದ್ದೀನಿ, ಸ್ವಲ್ಪ ಒಂದ್ 2 ಕಡೆ ಅರ್ಧ ಬಿಟ್ಟಿದೆ ನೋಡು, ಅದಕ್ಕೆ ಸ್ವಲ್ಪ ಹೊಲಿಗೆ ಕೊಟ್ಬಿಡು. ಅದೆಷ್ಟು ದುಡ್ಡಾಗತ್ತೆ? 2 ರೂಪಾಯಿನೂ 3 ರೂಪಾಯಿನೂ ಕೊಟ್ಬಿಡ್ತೀನಿ. ಅರೆ ಲಕ್ಷ್ಮಿದಕ್ಕೂ ಹಾಕ ನೋಡ್ರಿ, ಮೊದಲೇ ಹೇಳ್ತಾ ಇದೀನಿ, ನಂದಕ್ಕೆ ಈಗ ತಲೆ ನೋತೈತೆ. ನೀವು ಇಲ್ಲಿಂದ ಮೊದಲು ಹೋಗ್ಬಿಡ್ರಿ. ನನಗೆ ಇದು 2 ರೂಪಾಯಿದು 3 ರೂಪಾಯಿದು ಕೆಲಸ ಅಲ್ಲ, ಆಗಲ್ಲ. ನಮ್ದು ಏನು ಸ್ವಲ್ಪ ಒಂದು ಫಿಟ್ಟಿಂಗ್ ಮಾಡೋದಾದ್ರೆ 20 ರೂಪಾಯಿ ಅಷ್ಟಾದ್ರೂ ಆಗತ್ತೆ. ನಿಮ್ದು ಏನು 2 ರೂಪಾಯಿ 3 ರೂಪಾಯಿ ಯಾವ್ದು ಕಾಲದಲ್ಲಿ ಹೇಳ್ತೀರಾ ಇದು ನೀವು? ಇದು ಯಾವ್ದು ವರ್ಷ? ಇದು 2026 ಐತೆ. ಏನು 20 ರೂಪಾಯಿನ? ಅಲ್ಲ ಕಣೆ, 20 ರೂಪಾಯಿ ತಗೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ. 20 ರೂಪಾಯಿಗಲ್ಲಿ ಏನೇನೆಲ್ಲ ಬರುತ್ತೆ ಗೊತ್ತಾ? ನೀನು ಅಷ್ಟೊಂದು ರೇಟ್ ಎಲ್ಲ ಹಾಕ್ಬೇಡ. ಬೇಕಾದ್ರೆ ನಾನು ನಿಂಗೊಂದು 5 ರೂಪಾಯಿ ಕೊಡ್ತೀನಿ. ನಾನು ಒಂದು 2 ಹೊಲಿಗೆ ಹಾಕೊಡು. ನನ್ನ ಹತ್ರನೇ ಮಿಷಿನ್ ಇತ್ತು ಅಂದ್ರೆ ನಾನೇ ಹಾಕೊಳ್ತಾ ಇದ್ದೆ ಕಣಮ್ಮ. ನನ್ನ ಹತ್ರ ಮಿಷಿನ್ ಇಲ್ಲ. ಕೈಯಲ್ಲಿ ಹೊಲಿಯೋಣ ಅಂದ್ರೆ ಕೈ ಬೇರೆ ನೋವಾಗ್ತಾ ಇದೆ, ಅದಕ್ಕೆ ಅದು ಕೈಯಲ್ಲಿ ಹೊಲಿದ್ರೇನು ಸಾಕಾಗಲ್ಲ, ಮಿಷಿನ್ ಹೊಲಿಗೆನೇ ಬೇಕು. ಅದಕ್ಕೆ ತಗೊಂಬಂದಿದ್ದೀನಿ. ಪ್ಲೀಸ್ ಕಣಮ್ಮ ಬಾನು, ನನಗೊಂಚೂರು ಹೊಲ್ಕೊಟ್ಬಿಡು. ನಾನು ಮನೇಲಿ ತುಂಬಾ ನುಗ್ಗೆ ಕೈ ಬಿಟ್ಟಿದ್ದಾವೆ ನೋಡು, ನಾನು ಬೇಕಾದ್ರೆ ನೀನು ತಂದ್ಕೊಡ್ತೀನಿ. ದುಡ್ಡೆಲ್ಲ ಬೇಡ, ಒಂದು 4 ಬೇಕಾದ್ರೆ ತಂದ್ಕೊಡ್ತೀನಿ ನಿಂಗೆ.
ಹರೇ ಲಕ್ಷ್ಮಿದಕ್ಕೂ ಹಾಕ ನಮ್ದಕ್ಕೆ ಎಷ್ಟು ಕೋಪ ಬರ್ತೈತೆ ನೋಡ್ರಿ. ಸುಮ್ಕೆ ಇಲ್ಲಿಂದ ಹೋಗ್ಬಿಟ್ರೆ ಆಯ್ತು. 2 ದಿನಕ್ಕೆ ಮುಂಚೆ ಡ್ರೌಸರ್ಗೆ ತಂದ್ರಿ ನಿಮ್ದು ಗಂಡಂದು. ಅದಕ್ಕೆ ಹೊಲಿಗೆ ಹಾಕೋದಿಕ್ಕೆ ನೀವು ದುಡ್ಡು ಕೇಳಿದಿಕ್ಕೆ ನಾನು ನುಗ್ಗೆಕಾಯಿಗೆ ತಂದ್ಕೊಡ್ತೀನಿ ಅಂದ್ರಿ. ಯಾವಾಗ ಬಂದ್ರಿ ನೀವು ನುಗ್ಗೆಕಾಯಿಗೆ ತಗೊಂಡು? ಮೋಸಗೆ ಮಾಡ್ತೀರಾ ಇಲ್ರಿ? ನೀವು ಹೋಗ್ರಿ ಮೊದ್ಲು. ಲೇ ಬಾನು, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನುಗ್ಗೆಕಾಯಿ ಖಂಡಿತ ತರ್ತೀನಿ, ನೀನು ಹೊಲಿಗೆ ಹಾಕ್ತಾ ಇರು, ನಾನು ಹೋಗಿ ಮನೆಯಿಂದ ತಗೊಂಡ್ಬಂದ್ಬಿಡ್ತೀನಿ ಆಯ್ತಾ? ಅದು ಹಾಗೋದಿಲ್ಲ, ನೀವು ಮೊದಲು ನುಗ್ಗೆಕಾಯಿಗೆ ತಂದ್ರಿ, ಆಮೇಲೆ ನಾನು ನಿಮ್ಗೆ ಹೊಲಿಗೆ ಹಾಕ್ತೀನಿ. ಲೇ ಬಾನು, ನನ್ ಮೇಲೆ ನಂಬಿಕೆ ಇಲ್ವಾ? ನನಗೆ ವಯಸ್ಸಾಗಿದೆ ಕಣಮ್ಮ, ನೀನು ಆ ಥರ ಎಲ್ಲ ಅನ್ಕೊಂಬೇಡ. ಖಂಡಿತ ತರ್ತೀನಿ. ಅವತ್ತು ನುಗ್ಗೆಕಾಯಿ ತರೋಣ ಅಂತ ನೀವು ಹೋದೆ ನೋಡು, ಮರ್ತ ಬಿಟ್ಟು ಬರೋಕ್ಕೆ, ಅದಕ್ಕೆ ನಾನು ತರಲಿಲ್ಲ. ಇವತ್ತು ತರ್ತೀನಿ ತಗ, ನೀನು ಇದಕ್ಕೆ ಸ್ವಲ್ಪ ಹೊಲಿಗೆ ಹಾಕು. ಅಲ್ಲ ಲಕ್ಷ್ಮಕ್ಕ, ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ? ಅವಳೇ ಒಲಿಯಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ, ಹಂಗೆ ಹೇಳಿನು ನೀನು ಹೊಲ್ಕೊಡು ಅಂತ ಹೇಳ್ತಾ ಇದ್ದೀರಲ್ಲ. ಊರಲ್ಲಿ ಇವಳು ಮಾತ್ರ ಟೈಲರಾ? ಬೇರೆ ಟೈಲರ್ಗಳೇ ಇಲ್ವಾ? ಇವಳೇ ನಂಗೆ ದೊಡ್ಡ ಟೈಲರಾ? ಏ ಬಾನು, ನಾನು ಅವಳು ಇಲ್ಲಿಂದ ಹೋಗ್ಲಿ ಅಂತ ಹೇಳಿದ್ದು, ನಿನ್ನನ್ನ ಬೇಜಾರು ಮಾಡಕ್ಕಲ್ಲ, ಸುಮ್ಕಿರು. ಏಂಜಲು, ಬೇರೆ ಕಡೆ ಹೋಗ್ಬೋದು, ಅದೇ ಬೇರೆ ಕಡೆ ಟೈಲರ್ಗಳು ಸರಿನೇ ಇಲ್ಲ ನೋಡು. ನಮ್ ಬಾನು ತರ ಬರ್ತಾರ, ಅದಕ್ಕೆ ಬಾನು ಅತ್ತಕ್ಕನೇ ನಾನು ಬರೋದು. ಬಾನು, ಒಂಚೂರು ಹೊಲಿಗೆ ಹಾಕೊಟ್ಬಿಡಮ್ಮ, ನಾನು ನಿನ್ನನ್ನು ಕಿರಿಕಿರಿ ಮಾಡಿಸಲ್ಲ ನೋಡು. ನಾನು ಈ ಕಡೆ ಬರೋದು ಇಲ್ಲ, ನನಗೆ ಇದೊಂದು ಹೊಲಿಗೆ ಮಾತ್ರ ಮಾಡ್ಕೊಟ್ಬಿಡು, ಸಹಾಯ ಮಾಡಮ್ಮ. ನಾನು ಈಗಲೇ ಹೋಗಿ ನಿನ್ಗೆ ನುಗ್ಗೆಕಾಯಿ ತರ್ತೀನಿ, ನೀನು ಹೊಲಿಗೆ ಹಾಕ್ತಾ ಇರು. ಏನಿಲ್ಲ, 1-2-3 ಕಡೆ ಹರಿದೋಗ್ಬಿಟ್ಟಿದೆ, ಅದಕ್ಕೆ ಚೂರು ಹೊಲಿಗೆ ಹಾಕೊಟ್ಬಿಡು. ಒಳ್ಳೆ ಬಟ್ಟೆ ನೋಡು, ಯಾಕೆ ಬಿಸಾಡ್ಬೇಕು ಅಂತ, ಅದಕ್ಕೆ ಪ್ಲೀಸ್ ಕಣಮ್ಮ. ಅರೇ ಲಕ್ಷ್ಮಿದಕ್ಕೂ ಹಾಕ, ಇದು ನಿಮ್ಗೆ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಇದ್ಮೇಲೆ ನೀವು ಈ ಕಡೆ ಬರಬಾರ್ದು ನೋಡ್ರಿ. ನಿಮ್ದು ನುಗ್ಗೆಕಾಯಿಗೂ ಬೇಡ, ಏನು ಬೇಡ. ಕೊಡ್ರಿ ಅದು ಬಟ್ಟೆ, ಒಂದು ಹೊಲಿಗೆ ಹಾಕೊಡ್ತೀನಿ. ಯಾಕೆ ಈ ತರ ಜೀವ ತಿಂತೈತೆ ನಿಮ್ದು? ದಡ್ಡಲ್ಲಿ ಕೊಡ್ತೀನಿ. ತಗೊಳ್ಳಿ ಬಾನು, ಇದೆ ಬನಿಯನ್ ಕಣೆಮ್ಮ, ನನ್ ಗಂಡಂದು ಬಹಳ ಚೆನ್ನಾಗಿದೆ ನೋಡ್ ಬಟ್ಟೆ. ಅದಕ್ಕೆ ಬಿಸಾಡಕ್ಕೆ ಮನ್ಸು ಬರ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಹೊಲ್ಸ್ಕೊಂಡು ಹೋಗ್ಬಿಟ್ವಿ ಅಂತ ಹೇಳಿದ್ರೆ ಇನ್ನೊಂದು 10 ವರ್ಷ ಹಾಕೊಳ್ತಾರೆ. ಅದಕ್ಕೆ ತಗೊಂಡ್ಬಂದಿದ್ದೀನಿ. ಚೆನ್ನಾಗಿ ಹೊಲಿಗೆ ಹಾಕೊಡು, ನಾನು ಬೇಕಾದ್ರೆ ನಿನ್ಗೆ ಒಂದು 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೊಡ್ತೀನಿ. ನೀನೇ ನುಗ್ಗೆಕಾಯಿ ಬೇಡ ಅಂತ ಹೇಳ್ಬಿಟ್ಟಲ್ಲ, ಇರ್ಲಿ ಬಿಡು, ಇನ್ನೊಂದ್ಸಲ ಬಂದಾಗ ತರ್ತೀನಿ. ಏನ್ ನೋಡ್ತಾ ಇದ್ದೀವಿ? ಏಂಜಲ್, ಏನಮ್ಮ ನೋಡ್ತಾ ಇದೀಯಾ? ಇದನ್ನ ನೋಡ್ತಾ ನೋಡ್ತಾ ಇದ್ರೊಳಗಡೆಯಿಂದ ಪ್ರಪಂಚನೇ ಕಾಣ್ತಾ ಇದೆ ಅಕ್ಕ, ಅದಕ್ಕೆ ನೋಡ್ತಾ ಇದ್ದೀನಿ ಲಕ್ಷ್ಮಕ್ಕ. ಏನೇ ತಮಾಷೆ ಮಾಡ್ತಾ ಇದೀಯಾ? ಕೊಡು ಕೊಡು, ಬಾನು ಹೊಲ್ಕೊಡ್ಲಿ, ಬೇಗ ತಗೊಂಡು ಹೋಗ್ಬೇಕು. ನಾನು ನನ್ನ ಗಂಡ ಸ್ನಾನ ಮಾಡ್ಕೊಂಡ್ಬಿಟ್ಟು ಹಂಗೆ ಕುತ್ಕೊಂಡಿದ್ದಾರೆ, ಇದನ್ನ ತಗೊಂಡೋಗಿ ಕೊಟ್ರೇನೆ ಅವ್ರು ಹಾಕೊಳಕ್ಕೆ. ಏನು, ಇದನ್ನ ತಗೊಂಡೋಗಿ ಕೊಟ್ರೇನೆ ನಿನ್ ಗಂಡನಿಗೆ ಬಟ್ಟೆನಾ? ಕಡಿಮೆ ಏಂಜಲ್, ಏನಾಯ್ತು? ಕೊಡು ಬಾನು ತಕ, ಅವಳು ಹೊಲ್ಕೊಡ್ಲಿ. ಅಲ್ಲ ಜಿಪ್ನಿ ಲಕ್ಷ್ಮಕ್ಕ, ನೀನ್ ಯಾಕೆ ಹಿಂಗಿದ್ಯಾ? ಇಷ್ಟೊಂದು ಅರ್ಕೊಂಡು ಬಟ್ಟೆನ ಹೊಲ್ಸ್ಕೊಂಡೋಗಿ ನಿನ್ ಗಂಡನ್ ಹಾಕಿಲ್ಲ ಅಂದ್ರೆ ಏನು? ನಿನ್ನ ಹತ್ರ ಏನ್ ದುಡ್ಡು ಕಡಿಮೆನಾ? ಒಂದ್ 4 ಬನ್ನಿ ಹೊಸ್ದಾಗ್ ತಗೊಂಡ್ಬಂದು ಕೊಟ್ರಿ ಅಂತ ಹೇಳಿದ್ರೆ ಅವ್ರು ಹೊಸ್ದಾಗ್ ಹಾಕೊಳ್ತಾರೆ. ಇದು ಎಷ್ಟು ವರ್ಷದಿದು? ಇದನ್ನ ತಗೊಂಡ್ಬಂದು ಒಲಿ ಅಂತ ಹೇಳ್ಬಿಟ್ಟು ಇವಳನ್ನ ಜೀವ ತಿಂತ ಇದ್ದೀರಾ. ನನ್ ಮಸಿ ಬಟ್ಟೆನೂ ಚೆನ್ನಾಗಿರುತ್ತೆ, ಇದು ಅದಕ್ಕಿಂತ ಕೇಡಾಗಿದೆ. ಇದನ್ನ ತಂದು ಒಲಿ ಅಂತ ಹೇಳಿದ್ರೆ ನಿಮ್ಗೆ ನಾಚೆ ಆಗಲ್ಲ? ಅಲ್ಲ ಕಣಮ್ಮ ಏಂಜಲು, ನಿನಗೆ ಅಷ್ಟೆಲ್ಲ ಗೊತ್ತಿಲ್ಲ ಕಣೆ. ಅದು 20 ವರ್ಷ ಆಯ್ತು ತಗೊಂಡು ಅಷ್ಟೇ, ಇನ್ನೊಂದು 10 ವರ್ಷ ತನಕ ಹಾಕ್ಲಿ ಅಂತ ಅದಕ್ಕೆ ಹೊಲ್ಸ್ಕೊಂಡೋಗೋಣ ಅಂತ ಬಂದೆ. ಮಸಿ ಬಟ್ಟೆಗಿಂತ ಕೇಳಂತ ನಮ್ಮನೇಲಿ ಮಸಿ ಬಟ್ಟೆ ಹೆಂಗಿರುತ್ತೆ ಗೊತ್ತಾ? ತುಂಬಾ ಮೋಸವಾಗಿರುತ್ತೆ. ಈ ತರ ಎಲ್ಲ ಇರೋ ಬಟ್ಟೆನ ಮಸಿ ಬಟ್ಟೆ ಅಂತ ಹೇಳ್ತೀಯಲ್ಲ ನೀನು, ಸುಮ್ಕಿರು, ನಿಂಗೆಲ್ಲ ಏನು ಗೊತ್ತಿಲ್ಲ. ಬಾಣ ತಕ ಕೊಡು, ನೀನು ಹೋಗು, ಬೇರೆ ಕೆಲಸ ಇದ್ರೆ ಏನಾದ್ರು ಮಾಡೋಗು. ಅರೇ ಏಂಜಲ್ದಕ್ಕೂ ಹಾಕ, ಇವ್ರದ್ದು ತಕ ಯಾಕೆ ಮಾತಾಡ್ತಾ ಇದ್ದೀರಾ? ಅಲ್ಲೂ ಒಂದು ಕಲ್ಲು ತೆಗೀರಿ, ಇವ್ರದ್ದು ಬುಲ್ಡೆಗೆ ಹೊಡಿತೀನಿ ನೋಡ್ರಿ, ಆಮೇಲೆ ಸರಿಯಾಗತ್ತೆ. ಇವ್ರಿಗೆ ತಲೆಗೆ ಕೆಟ್ಟೋಗಿದೆ. ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಈಗ ನೋಡ್ರಿ ನಾನು ಏನ್ ಮಾಡ್ತೀನಿ ಅಂತ. ಎಲ್ಲಿಂದ ಉಟ್ಕೊಳ್ತಾವ ಇವೆಲ್ಲ? ಯಾಕಾದ್ರೂ ಇದಾವ ಇಂತ ಜಿಪುಣತನ ಮಾಡ್ಕೊಂಡು ಬದುಕಿದ್ರೆ ಏನು, ಬದುಕಿಲ್ಲ ಅಂದ್ರೆ ಏನು? ನನ್ಗಂತೂ ಈ ಲಕ್ಷ್ಮಕ್ಕನ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ. ಸಣ್ಣ ವಯಸ್ಸಿಂದ ನೋಡ್ತಾ ಇದೀನಿ, ಇವು ಹಿಂಗೇ ಇದಾವೆ. ಹರೇ ಹೆಂಜಲ್ದಕ್ಕೂ ಹಾಕ, ಬಿಡ್ರಿ, ಯಾಕೆ ಸಿಟ್ಟು ಮಾಡ್ಕೊಳ್ತೀರಾ? ನಂದು ಲಕ್ಷ್ಮಿದು ಹಾಕೋದು ಬುದ್ಧಿ ಗೊತ್ತಿಲ್ಲ ಹಂಗೆ ಅಂತ. ಈ ತರ ಎಲ್ಲ ಗಿರಾಕಿಗಳು ಬಂದ್ಬಿಟ್ರು ಅಂದ್ರೆ ಅಷ್ಟೇ ಬಾನು, ಅಂಗಡಿ ಖಾಲಿ ಮಾಡ್ಕೊಂಡು ಹೋಗಿ ಮನೆ ಕೂತ್ಕೋಬೇಕು ನೀನು. ಇದು ಹೇಳಿದ್ರಲ್ಲ ಅದು ಸರಿ. ಇಂಥ ಜನ 4 ಜನ ಬಂದ್ರು ಅಂದ್ರೆ ನಮ್ ತರ ಟೈಲರ್ಗೆ ಇದಾರಲ್ಲ, ಅವ್ರೆಲ್ಲ ಮುಂಡ ಮುಚ್ಕೊಂಡು ಹೋಗ್ಬೇಕು. ಏನೋ ನಿಮ್ ತರ 4 ಜನ ಬರೋದ್ರಿಂದ ನಮ್ದು ಜೀವನ ಹೋಗ್ತೈತೆ, ಇಲ್ಲಾಂದ್ರೆ ಅಷ್ಟೇ ಕಷ್ಟ ಐತೆ ನೋಡ್ರಿ ಜೀವನ ಮಾಡೋದು. ಕಣಿಮ ಬಾನು, ಹುಷಾರಾಗಿ ಬಟ್ಟೆ ಹೋಲಿ. ಇಂಥ ಜನರ ಹತ್ರ ಎಲ್ಲ ಬಟ್ಟೆ ತಗೊಳ್ಳುವಾಗ ಸ್ವಲ್ಪ ಹುಷಾರಾಗೇ ಇರು, ಸರಿನಾ? ಬರ್ತೀನಿ. ಆಯ್ತು ಅಕ್ಕ. ಅಮ್ಮ ಅಮ್ಮ, ಇವತ್ತು ಹುತ್ತಕ್ಕೆ ಯಾಕಮ್ಮ ಹಾಲಾಕ್ತಾರೆ? ಹಾಲಾಕಿದ್ರೆ ಹುತ್ತದೊಳಗಡೆ ಹಾವಿರತ್ತಾ? ಹಾವು ಹಾಲು ಕುಡಿಯತ್ತಾ? ಹೇಳಮ್ಮ, ಎಷ್ಟೊತ್ತಿಂದ ಕೇಳ್ತಾ ಇದೀನಿ, ಏನು ಮಾತಾಡ್ತಾನೆ ಇಲ್ಲ. ಅಚ್ಚು ಸುಮ್ ಬಾ, ಮನೆಯಿಂದ ಹಿಡಿದು ಇಲ್ವರೆಗೂ ಮಾತಾಡ್ತಾನೆ ಬರ್ತಾ ಇದ್ಯಾ. ಒಂಚೂರಾದ್ರೂ ಬಾಯಿ ಮುಚ್ತಾ ಇದ್ಯಾ? ಸುಮ್ಮನೆ ಬಾ. ಅಮ್ಮ, ನಾನ್ ಕೇಳೋದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ, ನೀವು ಸುಮ್ಮನೆ ಕರ್ಕೊಂಡ್ ಬರ್ತಾನೆ ಇದ್ದೀರಾ. ಅಮ್ಮ ತಾಯಿ,
ಕುಡಿತಿದ್ಯಾ, ಹಾಲು ಕುಡಿಯತ್ತಾ, ಇದೆಲ್ಲ ನಾವು ಸಣ್ಣ ವಯಸ್ಸಲ್ಲಿ ಇಂಥವೆಲ್ಲ ಯೋಚನೆ ಮಾಡಿದ್ದೆ ಗೊತ್ತಾಯ್ತಾ. ಒಳಗೆ ಹಾವಿದೆಯೋ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾಗನಿಗೆ ವಿಶೇಷವಾದ ದಿನ, ಹಾಗಾಗಿ ಇವತ್ತು ಹುತ್ತಕ್ಕೆ ಹಾಲು ಹಾಕಿ ಪೂಜೆ ಮಾಡ್ತಾರೆ. ಅದಕ್ಕೆ ನಾನು ತಂದಿದ್ದೀನಿ ಗೊತ್ತಾಯ್ತಾ. ಸುಮ್ಕಿರು. ಈ ತರ ಹುತ್ತಕ್ಕೆ ಹಾಲು ಹಾಕಿ ಪೂಜೆ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಿ ದೇವರಲ್ಲಿ ಬೇಡ್ಕೊಂಡ್ ಬರ್ತಾ ಇದ್ದೀನಿ. ಇದರಲ್ಲಿ ಮಧ್ಯದಲ್ಲಿ ನೀನು ಪ್ರಶ್ನೆ ಮಾಡ್ತಾನೇ ಇದ್ದೆ, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಬಾ ಹುತ್ತಕ್ಕೆ ಹಾಲು ಹಾಕೋಣ ಸ್ವಲ್ಪ. ಅಮ್ಮ, ನೀವ್ ಹೇಳಿದ ಅರ್ಥನೇ ಆಗ್ಲಿಲ್ಲ ಕಣಮ್ಮ, ಇನ್ನೊಂದ್ಸಲ ಹೇಳಮ್ಮ. ನಾನು ನಿನಗೆ ಕತೆ ಹೇಳ್ತಾ ಇದ್ದೀನಾ? ಕತೆ ಬೇಕಾದ್ರೆ ಮನೆ ಬಂದ್ ಕೇಳು, ಮನೇಲಿ ಹೇಳ್ತೀನಿ. ಈಗ ನಾನು ಏನ್ ಕೆಲ್ಸಕ್ಕೆ ಬಂದಿರೋದು? ಪೂಜೆ ಮಾಡಕ್ ಬಂದಿರೋದು. ಬಾ ಸ್ವಲ್ಪ ಹುತ್ತಕ್ಕೆ ಹಾಲು ಹಾಕೋಣ. ಯಾಕೆ ಹುತ್ತಕ್ಕೆ ಹಾಲು ಹಾಕೋದು? ನೀವೇ ಹಾಕಿ, ನಾನು ಹಾಕಲ್ಲ. ಹಾವು ಒಳಗಿದೆ ಅಂದ್ರೆ ಸರಿ, ನೀನ್ ಸ್ವಲ್ಪ ಕುಡಿ ಅಂತ ಹಾಕ್ಬೋದು. ಒಳಗ್ ಹಾವಿದ್ಯಾ ಇಲ್ವಾ ಅಂತ ನೀನ್ ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ಹಾಲು ಹಾಕ್ತೀರಾ? ಆ ಮಣ್ಣನ್ನೆಲ್ಲ ಒದ್ದೆ ಮಾಡ್ತಾ ಇದ್ದೀರಾ, ಸುಮ್ಗೆ ಹೋಗಿ ಅಮ್ಮ. ಓ ಹಂಗ, ಒಳಗ್ ಹಾವಿದೆ ಅಂದ್ರೆ ನೀನ್ ಹಾಲು ಹಾಕ್ಬಿಡ್ತೀಯಾ? ಒಳಗ್ ಹಾವಿದ್ಯಾ? ಅದೇ ನಾನು ನಿನ್ ಕೇಳ್ತಾ ಇರೋದು. ಒಳಗೆ ಹಾವಿದೆ ಅಂತ ಹೇಳಿದ್ರೆ ನೀನ್ ಹಾಲು ಹಾಕ್ಬಿಡ್ತೀಯಾ? ಹಾಕ್ತೀನಿ, ಏನಾಯ್ತು? ಹೌದಾ, ಬಾ ಒಳಗೆ ಹಾವಿದೆ, ಹಾಲು ಹಾಕು. ನಾನು ಹುತ್ತಕ್ಕೆ ಹಾಲು ಹಾಕ್ಬೇಕು ಅಂತ ತಾನೇ ನೀವು ಹೇಳ್ತಾ ಇದ್ದೀರಾ? ಅದೆಲ್ಲ ಸುಮ್ಮನೆ, ನಾನ್ ಹಾಕಲ್ಲ, ನೀವೇ ಹಾಕಿ. ಹೌದಚ್ಚು, ಒಳಗ್ ಹಾವಿದೆ. ಬಾ, ಎಲ್ಲಾರು ಹೇಳ್ತಾರೆ ಈ ಹುತ್ತದಲ್ಲಿ ನಾಗರಾವು ಯಾವಾಗ್ಲೂ ಇರತ್ತೆ ಅಂತ. ನನ್ಗಂತೂ ನಂಬಿಕೆ ಇದೆ. ನೀನ್ ಬೇಕಾದ್ರೆ ಬಂದು ಹಾಕು, ಬಾ. ನೀವ್ ಹಾಕಿ, ನಾನ್ ನೋಡ್ತೀನಲ್ಲ, ಗೊತ್ತಾಗತ್ತೆ ಇದ್ಯಾ ಇಲ್ವಾ ಅಂತ. ನಿನ್ನ ಹೋಗಿ ಕರ್ಕೊಂಡ್ ಬಂದಲ್ಲ, ಸುಮ್ನೆ ಮನೇಲೆ ಬಿಟ್ಟು ಬರ್ಬೋದಾಗಿತ್ತು. ಯಾಕಾದ್ರೂ ನೀನ್ ಬಂದೆ? ನಿನಗೆ ಯಾಕೆ ಕರ್ಕೊಂಡ್ ಬಂದಿದ್ದು? ಇಲ್ಲಿ ಬಂದು ದೇವ್ರ ಹತ್ರ ಒಳ್ಳೆ ರೀತಿಯಲ್ಲಿ ಬೇಡ್ಕೋ, ಸ್ವಲ್ಪ ಹುತ್ತಕ್ಕೆ ಹಾಲು ಹಾಕು ಅಂತ. ಸುಮ್ನೆ ನಿಂತ್ಕೊಳಕ ನೀನ್ ಕರ್ಕೊಂಡ್ ಬಂದಿದ್ದು? ಏನ್ ಹುಡುಗಿನೋ ಏನೋ, ಸಣ್ಣ ಹುಡುಗಿ ಅಂತಾನೂ ನೋಡಲ್ಲ, ಸುಮ್ನೆ ಬೈತಾನೇ ಇರೋದು. ನಾನು ಹುತ್ತಕ್ಕೆ ಹಾಲು ಹಾಕ್ತೀನಿ, ಆಮೇಲೆ ನೀನ್ ಹಾಕು, ಆಯ್ತಾ? ಆಯ್ತಮ್ಮ. ಅಪ್ಪ ನಾಗಪ್ಪ, ಎಲ್ಲಾರನ್ನು ಚೆನ್ನಾಗಿಟ್ಕೋ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ. ಅಮ್ಮ, ಒಳಗಿಂದ ಬುಸ್ ಬುಸ್ ಅಂತ ಸೌಂಡ್ ಬರ್ತಾ ಇದೆ ಕಣಮ್ಮ. ಏನೇ ಸೌಂಡ್ ಬರ್ತಾ ಇದೆ? ಸುಮ್ಕಿರು. ಅಮ್ಮ ಹಾಲು ಹಾಕ್ತಾ ಇರೋ ಸೌಂಡೇ ಬರ್ತಾ ಇರೋದು. ಬುಸ್ ಬುಸ್ ಅಂತ ಸೌಂಡ್ ಬರ್ತಾ ಇದೆಯಂತೆ. ಹೋಗಿ ಆಚೆ, ನೀನೊಬ್ಳು ಕಿರಿಕಿರಿ ಮಾಡ್ಬೇಡ. ಅಕ್ಕ ಕೆಪ್ಪಿ, ಸುಮ್ಕಿರೆ, ನಿಂಗೇನೆ ಗೊತ್ತು ಒಳಗಿಂದ ಬುಸ್ ಬುಸ್ ಅಂತ ಸೌಂಡ್ ಬರ್ತಾ ಇದೆ. ಒಂದ್ ವೇಳೆ ಹಾವಾಗಿರ್ಬೋದೇನೋ. ಹಾವಲ್ಲ, ಏನಿರಲ್ಲ. ಹೋಗ್ಬೇಡಿ ಇಲ್ಲಿಂದ ನೀನು. ಸುಮ್ನೆ ಏನಾದ್ರೂ ಒಂದು ಹೇಳ್ತಾ ಇರೋದು ಇವಳು. ಕೆಪ್ಪಿ, ಈ ಕೇಳಿಸ್ತಾ? ಬುಸ್ ಅಂತ ಸೌಂಡು. ಸುಮ್ಕಿರು ಅಚ್ಚು. ಇವಳೇನೋ ನೋಡಿದ ತಕ್ಷಣ ಓಡೋಬಿಟ್ಲು. ಹಾವಿದ್ರೇನೆ ಹಾಲು ಹಾಕ್ತೀನಿ ಅಂದ್ಲು. ಅಚ್ಚು ಬಾ, ಹಾವಿದೆಯಲ್ಲ, ಸ್ವಲ್ಪ ಹಾಲಿದೆ ಹಾಕ್ಬಾ. ಅಮ್ಮ, ಏನನು? ಅಮ್ಮ, ನಿಮಗೆ ಹೆದರಿಕೆ ಆಗ್ತಾ ಇಲ್ವಾ? ಬಾ ಅಮ್ಮ, ಇಲ್ಲಿಂದ ಹೋಗ್ಬಿಡೋಣ. ಹೆದರಿಕೆ ಆಗ್ತಾ ಇದೆ ನನಗೆ. ಅನು, ಏನು ಮಾಡಲ್ಲ, ಯಾಕೆ ಹೆದರ್ಕೊಳ್ತೀಯಾ? ನಾವೇನಾದ್ರೂ ಮಾಡಿದ್ವಾ ಅದಕ್ಕೆ? ಇಲ್ವಲ್ಲ, ನಾವು ಪಾಡಿಗಿದೀವಿ, ಅದ್ ಪಾಡಿಗಿದೆ, ಏನು ಮಾಡಲ್ಲ. ನಾವೇನಾದ್ರೂ ಅದಕ್ಕೆ ತೊಂದರೆ ಮಾಡಿದ್ರೆ ಮಾತ್ರ ಅದು ನಮಗೆ ಏನಾದ್ರೂ ಮಾಡತ್ತೆ, ಆಯ್ತಾ? ಈಗ ನಾವು ಅದಕ್ಕೆ ಹಾಲು ಹಾಕಿದಷ್ಟೇ ಅಲ್ಲ, ಅದಕ್ಕೆ ಒಳ್ಳೇದೇ ಆಗತ್ತೆ. ಸರಿ ಬಾ, ನೀನು ಬೇಡ್ಕೋ ದೇವ್ರ ಹತ್ರ. ಹಾವು ಬಂದಿದೆ ನೋಡು, ನಾವು ಹಾಲು ಹಾಕಿದ್ದು ಇಷ್ಟ ಆಯ್ತಾ ಅಂತ, ಅದಕ್ಕೆ ಬಂದಿದೆ. ಅಮ್ಮ, ನೀವೇನ್ ಹೇಳಿದ್ರೂ ನನ್ಗೆ ಹೆದರಿಕೆ ಆಗ್ತಿದೆ. ಹೋಗೋಣ ಬಾರಮ್ಮ ಇಲ್ಲಿಂದ. ಸರಿ ಬಾ, ಹೋಗೋಣ. ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಬಾಯ್ ಬಾಯ್. ಯಪ್ಪ, ಯಾವ ಪೆಟ್ಟಿಗೆಯಲ್ಲಿ ಬಾರ್ಬಿ ಇದೆ ಅಂತ ನೋಡೋಣ. ನೋಡಿದ್ರ ಫ್ರೆಂಡ್ಸ್, 4ನೇ ಪೆಟ್ಟಿಗೆಯಲ್ಲೇ ಬಾರ್ಬಿ ಇರೋದು. ಯಾರ್ಯಾರು ಕರೆಕ್ಟ್ ಆಗಿ ಆನ್ಸರ್ ಕಂಡಿಡಿದ್ರು ಅವರೆಲ್ಲರಿಗೂ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಓಕೆನಾ? ವಿಡಿಯೋಸ್ ಅನ್ನು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದೆ? ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದೆ? ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನೊಂದು ಹೇಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ